ಶಾರ್ವರಿ ತುಂಬಾ ಕಷ್ಟ ಆಗ್ತಿರ್ಬೇಕಲ್ವಾ? ಯಾವುದೇ ಕೆಲಸ ಆದರೂ ಇಷ್ಟಪಟ್ಟೆ ಮಾಡ್ತೀನಿ. ಎಷ್ಟೇ ಕಷ್ಟ ಆಗ್ತಿದ್ರು ಪರವಾಗಿಲ್ಲ, ನನ್ನ ಪ್ರೀತಿನ ನೀನು ಕಿತ್ಕೊಂಡು ನೀನು ಸಂತೋಷ ಪಡ್ತಿದ್ಯಾ? ಎಷ್ಟು ವರ್ಷದ ಪ್ರೀತಿ ನಿಮ್ಮದು? ನಿಂಗೊಂದು ವಿಷಯ ಗೊತ್ತಾ, ನಾನು ಸಂಜುನ ಎಷ್ಟು ಇಷ್ಟಪಡ್ತಿದ್ದೆ ಅಂತ. ಅವನಂದ್ರೆ ನನಗೆ ಪ್ರಾಣ. ಅದರಿಂದ ನನಗೇನೂ ಆಗಲ್ಲ, ಹೋಗಿ ಅವ್ರ ಹತ್ರ ಹೇಳ್ಕೊಳ್ಳಿ. ಒಂದಲ್ಲ ಒಂದಿನ ಸಂಜು ನಂಗೆ ಸಿಕ್ಕೇ ಸಿಗ್ತಾನೆ. ಆಲ್ ದ ಬೆಸ್ಟ್. ಶಾರ್ವರಿ, ಪಾತ್ರೆನ ತೊಳೆದು ಬಿಡು. ಅಮೇರಿಕದಲ್ಲಿ ಬೆಳೆದಿರೋ ಹುಡುಗಿ ಪಾತ್ರೆ ಹೇಗೆ ತೊಳಿತಾಳೆ ಅನ್ನೋದನ್ನ ಸ್ವಲ್ಪ ನೋಡೋಣ. ಒಂದೇ ತೊಟ್ಲಲ್ಲಿ ನನ್ನ ಸಂಜುನ ಹಾಕಿ ತೂಗಿದ್ರಂತೆ. ತೊಟ್ಲಲ್ಲಿ ಇರ್ಬೇಕಾದ್ರೆ ನಾವಿಬ್ರು ಗಂಡ ಹೆಂಡತಿ ಅಂತ ತೀರ್ಮಾನ ಕೂಡ ಆಗಿತ್ತಂತೆ. ಅದೆಲ್ಲಿಂದ ಬಂದ್ಯೋ ಏನೋ, ನನ್ನಿಂದ ನನ್ನ ಸಂಜುನ ಕಿತ್ಕೊಂಡ್ಬಿಟ್ಟೆ. ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ಸಂಜು ನಿಮ್ಮನ್ನ ಮದುವೆ ಆಗದಿರೋದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಬಂದ್ರೋಳು ನೀನು. ಹಾಗಂತ ನಾನು ಸೋತಿದ್ದೀನಿ ಅನ್ಕೋಬೇಡ. ಪ್ರೀತಿ ವಿಷಯದಲ್ಲಿ ನಾನು ಸ್ವಾರ್ಥಿ, ಕಿತ್ಕೋತೀನಿ. ಆಲ್ ದ ಬೆಸ್ಟ್ ಜಾನ್ವಿ ಅವರೇ, ನಿಮಗೆ ನಿಮ್ಮ ಪ್ರೀತಿ ಸಿಗಲಿ. ಏನು ಕಾಟಾಚಾರಕ್ಕೆ ಹೇಳೋ ಆಗಿದೆ? ನಿಜಾನೇ ಹೇಳ್ತಾ ಇದ್ದೀನಿ. ನೀವು ಸಂಜುನ ಇಷ್ಟಪಡೋದ್ರಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ನಿಮ್ಮ ಪ್ರೀತಿನ ಧಾರಾಳವಾಗಿ ಹೇಳ್ಕೋಬೋದು. ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದೇ ಆಗೋದು. ಹಾಯ್ ಸಂಜು. ಹಾಯ್. ಶಾರ್ವರಿಯಲ್ಲಿ? ಶಾರ್ವರಿನಾ? ಅಲ್ಲೇ ಎಲ್ಲ ಮೇಲಿದ್ದಾಳೆ. ಕಾಫಿ ತಂದು ಕೊಡ್ಲಾ? ನೋ ಥ್ಯಾಂಕ್ಸ್ ಜಾನು. ಏ ಶಾರ್ವರಿ, ಸಂಜು ನನ್ನನ್ನ ಜಾನು ಅಂತ ಕರೆದಾಗ ಹೇಗಾಗುತ್ತೆ ಗೊತ್ತಾ? ಹೊಟ್ಟೆನಲ್ಲಿ ಬೆಂಕಿ ಬಿದ್ದ ಹಾಗಾಗುತ್ತೆ. ನನ್ನಿಂದ ಸಂಜುನ್ ಕಿತ್ಕೊಂಡಿದ್ಯಾ, ಅನುಭವಿಸ್ತೀಯಾ? ಹಬೆ ತಾಕಿದ್ದಕ್ಕೆ ಇಷ್ಟೊಂದು ಕಣ್ಣೀರಾಕಿದ್ರೆ ಹೇಗೆ? ಮುಂದೆ ಇದೆ ಇನ್ನೂ ಅನುಭವಿಸೋದು. ತರಕಾರಿ ಹಚ್ಚೋದಕ್ಕೆ ಬರುತ್ತಾ? ಹೋಗ್ಲಿ, ತರಕಾರಿ ಹೆಸರೇಳೋದಕ್ಕಾದ್ರೂ ಬರುತ್ತಾ? ಓ, ಅಮೇರಿಕಾದಲ್ಲಿ ಬೆಳೆದವ್ರಲ್ವಾ? ಹೋಗ್ತಾ ಹೋಗ್ತಾ ಎಲ್ಲ ಅಭ್ಯಾಸ ಆಗುತ್ತೆ. ಹೋಗಿ ಕೆಲಸ ನೋಡ್ಕೋ. ಅಮ್ಮ, ಏನ್ ಮಾಡ್ತಾ ಇದ್ದೀರಾ? ಮನೆ ಕೆಲಸ. ಮನೆ ಕೆಲಸ ನೀವ್ ಯಾಕೆ ಮಾಡ್ತಾ ಇದ್ದೀರಾ? ಏನಮ್ಮ ಇದೆಲ್ಲ? ಯಾರು ಹೇಳಿದ್ರು? ಅಣ್ಣ, ಅದೇನಾಯ್ತು ಅಂದ್ರೆ, ಶಾಲಿನಿ, ಈಗೇನಾಯ್ತು ಸಂಜು? ನನಗೂ ಮನೇಲಿ ಕೂತ್ ಬೇಜಾರಾಗ್ತಿತ್ತು, ಅದಕ್ಕೆ ಮನೆ ಕೆಲಸ ಮಾಡ್ತಿದ್ನಪ್ಪ. ಶಾಲಿನಿ, ಏನಾಯ್ತು? ಶಾಲಿನಿ, ಏನಾಯ್ತು ಹೇಳು. ಈ ಕೆಲಸಗಳನ್ನ ಮಾಡಿ ಅಂತ ಯಾರಾದರೂ ಹೇಳಿದ್ರಾ?